ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಬ್ರಹ್ಮಾಂಡದ ರಹಸ್ಯಗಳು ಮತ್ತು ಗ್ರಹಗಳ ಚಲನೆ ನಮ್ಮ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ ಎಂದು ತಿಳಿಯುವ ತವಕದಲ್ಲಿದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. 2026 ಜೂನ್ ತಿಂಗಳು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅತ್ಯಂತ ಮಹತ್ವದ ತಿಂಗಳುಗಳಾಗಲಿದೆ. ಹೌದು, ಈ ತಿಂಗಳಲ್ಲಿ ಬರೋಬ್ಬರಿ 5 ಪ್ರಬಲ ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸುತ್ತಿವೆ. ಗ್ರಹಗಳ ಈ ಮಹಾ ಸಂಯೋಗದಿಂದಾಗಿ ಸನ್ಮಾರ್ಗದಲ್ಲಿ ನಡೆಯುವ ಕಠಿಣ ಪರಿಶ್ರಮ ಪಡುವ ಕೆಲವು ರಾಶಿಯವರ ಜಾತಕವೇ ಬದಲಾಗಲಿದೆ. ಅವರಿಗೆ ಕುಳಿತಲ್ಲೇ ರಾಜಯೋಗ, ಆಕಸ್ಮಿಕ ಧನಲಾಭ ಮತ್ತು ವೃತ್ತಿ ಜೀವನದಲ್ಲಿ ಅಭೂತಪೂರ್ವ ಯಶಸ್ಸು ಸಿಗಲಿದೆ. ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾವುವು? ನಿಮ್ಮ ರಾಶಿಯು ಇದರಲ್ಲಿ ಇದೆಯೇ? ಈ ಗ್ರಹಗಳ ಬದಲಾವಣೆ ನಿಮ್ಮ ಜೀವನದ ಮೇಲೆ, ನಿಮ್ಮ ಮಕ್ಕಳ ಶಿಕ್ಷಣದ ಮೇಲೆ, ನಿಮ್ಮ ವಿದೇಶ ಪ್ರವಾಸದ ಕನಸಿನ ಮೇಲೆ ಹೇಗೆ ಪ್ರಭಾವ ಬೀರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರವಾಗಿ ತಿಳಿಯೋಣ. ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಗ್ರಹಗಳ ಸ್ಥಾನಪಲ್ಲಟ. ಜ್ಯೋತಿಷ್ಯದ ಪ್ರಕಾರ ಗ್ರಹಗಳ ಸಂಚಾರವು ನಮ್ಮ ಜೀವನದ ಮೇಲೆ ಸಕಾರಾತ್ಮಕ ಅಥವಾ ನಕಾರಾತ್ಮಕ ಪರಿಣಾಮಗಳನ್ನು ಬೀರುತ್ತದೆ. ಪ್ರತಿ ತಿಂಗಳು ಗ್ರಹಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚರಿಸುತ್ತವೆ. ಕೆಲವು ಮಾರ್ಗಿ ಚಲನೆಯಲ್ಲಿದ್ದರೆ ಇನ್ನು ಕೆಲವು ವಕ್ರಿಯಾಗುತ್ತವೆ. ಈ ಜೂನ್ 2026ರಲ್ಲಿ ಗೋಚರ ಫಲಗಳ ಪ್ರಕಾರ ಈ ಕೆಳಗಿನ ಪ್ರಮುಖ ಬದಲಾವಣೆಗಳು ನಡೆಯಲಿವೆ. ಜೂನ್ 2, 2026 ದೇವಗುರು ಬೃಹಸ್ಪತಿ ಅಂದರೆ ಗುರುಗ್ರಹ ಕಟಕ ರಾಶಿಗೆ ಪ್ರವೇಶಿಸಲಿದ್ದಾನೆ. ಇದು ಅತ್ಯಂತ ಮಂಗಳಕರ ವಿದ್ಯಮಾನ. ಜೂನ್ 8, 2026 ರಾಕ್ಷಸರ ಅರಸ ಸುಖ ಭೋಗಗಳ ಅಧಿಪತಿ ಶುಕ್ರ ಕಟಕ ರಾಶಿಗೆ ಸ್ಥಾನ ಬದಲಾಯಿಸಲಿದ್ದಾನೆ. ಜೂನ್ 15, 2026 ಗ್ರಹಗಳ ರಾಜ ಸೂರ್ಯದೇವ ಮಿಥುನ ರಾಶಿಗೆ ಸಂಚಾರ ಮಾಡಲಿದ್ದಾನೆ. ಜೂನ್ 20, 2026 ಗ್ರಹಗಳ ಸೇನಾಧಿಪತಿ ಧೈರ್ಯದ ಸಂಕೇತವಾದ ಮಂಗಳ ವೃಷಭ ರಾಶಿಗೆ ಸಾಗಲಿದ್ದಾನೆ. ಜೂನ್ 22, 2026 ಬುದ್ಧಿಕಾರಕ ಬುಧ ಗ್ರಹ ಕಟಕ ರಾಶಿಗೆ ಸಾಗಲಿದ್ದಾನೆ. ಈ 5 ಪ್ರಮುಖ ಗ್ರಹಗಳ ಸ್ಥಾನ ಪಲ್ಲಟದಿಂದಾಗಿ 5 ರಾಶಿಯವರ ಭವಿಷ್ಯ ಸಂಪೂರ್ಣವಾಗಿ ಬದಲಾಗಲಿದೆ. ಆ ರಾಶಿಗಳು ಯಾವುದೆಂದು ತಿಳಿಯೋಣ. ಮೇಷರಾಶಿ. ಮೇಷರಾಶಿಯ ಒಡೆಯ ಮಂಗಳ. ಜೂನ್ ತಿಂಗಳು ನಿಮಗೆ ಅತ್ಯುತ್ತಮ ಫಲಿತಾಂಶಗಳನ್ನು ಹೊತ್ತು ತರಲಿದೆ. ನಿಮ್ಮ ಆರ್ಥಿಕ ಸ್ಥಿತಿ ಈ ತಿಂಗಳು ಗಗನಕ್ಕೇರಲಿದೆ. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಲಿವೆ. ಜೀವನ ಶೈಲಿ ಮತ್ತು ಆರ್ಥಿಕತೆ. ಈ ತಿಂಗಳು ನಿಮ್ಮ ಜೀವನ ಶೈಲಿಯಲ್ಲಿ ಭಾರಿ ಸುಧಾರಣೆ ಕಂಡುಬರಲಿದೆ. ಇಲ್ಲಿಯವರೆಗೆ ಇದ್ದ ಸಾಲದ
ಬಾಧೆಗಳು ದೂರವಾಗಿ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗಲಿದೆ. ಹಳೆಯ ಹೂಡಿಕೆಗಳಿಂದ, ಅಂದರೆ ಷೇರು ಮಾರುಕಟ್ಟೆ ಅಥವಾ ಭೂಮಿಯ ಮೇಲಿನ ಹೂಡಿಕೆಯಿಂದ ನಿಮಗೆ ನಿರೀಕ್ಷೆಗೂ ಮೀರಿದ ಲಾಭ ಸಿಗಲಿದೆ. ವೃತ್ತಿಜೀವನ. ಉದ್ಯೋಗ ಬದಲಾಯಿಸಲು ಬಯಸುವವರಿಗೆ ಅಥವಾ ಪ್ರಮೋಷನ್ ಕಾಯುತ್ತಿರುವವರಿಗೆ ಇದು ಸುವರ್ಣಾವಕಾಶ. ಉದಾಹರಣೆಗೆ, ನೀವು ಕಾರ್ಪೊರೇಟ್ ವಲಯದಲ್ಲಿದ್ದರೆ ಅಥವಾ ಸ್ವಂತ ಉದ್ಯಮದಲ್ಲಿದ್ದರೆ, ನಿಮ್ಮ ಪ್ರಾಜೆಕ್ಟ್ಗಳಿಗೆ ಹಿರಿಯ ಅಧಿಕಾರಿಗಳಿಂದ ಭರಪೂರ ಪ್ರಶಂಸೆ ಸಿಗಲಿದೆ. ನಿಮ್ಮ ನಾಯಕತ್ವದ ಗುಣಕ್ಕೆ ಹೊಸ ಮನ್ನಣೆ ದೊರೆಯಲಿದೆ. ಶಿಕ್ಷಣ ಮತ್ತು ವಿದೇಶಿ ಪ್ರಯಾಣ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅತ್ಯಂತ ಪ್ರಸಕ್ತವಾಗಿದೆ. ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ಅಂದರೆ KAS, IAS ಅಥವಾ ಬ್ಯಾಂಕಿಂಗ್ ತಯಾರಿ ನಡೆಸುತ್ತಿರುವ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಜೂನ್ ತಿಂಗಳಲ್ಲಿ ಶುಭ ಸಮಾಚಾರ ಸಿಗಲಿದೆ. ಇನ್ನು ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವ ವಿದ್ಯಾರ್ಥಿಗಳಿಗೆ ವೀಸಾ ಪ್ರಕ್ರಿಯೆಗಳು ಸುಲಭವಾಗಿ ಪೂರ್ಣಗೊಂಡು ಜೂನ್ ಅಂತ್ಯದೊಳಗೆ ವಿದೇಶಿ ಭೂಮಿಗೆ ಪಾದಾರ್ಪಣೆ ಮಾಡುವ ಯೋಗವಿದೆ. ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸಲಿದ್ದು, ಎಲ್ಲರ ಬೆಂಬಲ ನಿಮಗೆ ಸಿಗಲಿದೆ. ಮೀನರಾಶಿ. ಮೀನರಾಶಿಯವರಿಗೆ ಆರ್ಥಿಕ ದೃಷ್ಟಿಯಿಂದ ಈ ತಿಂಗಳು ಅಮೃತ ಘಳಿಗೆ ಎನ್ನಬಹುದು. ಅನಿರೀಕ್ಷಿತ ಧನಲಾಭ ನಿಮ್ಮನ್ನು ಆಶ್ಚರ್ಯಚಕಿತಗೊಳಿಸಲಿದೆ. ಜೀವನ ಶೈಲಿ ಮತ್ತು ಸಮಾಜ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವ ಸಮಯ ಬಂದಿದೆ. ಸಮಾಜದಲ್ಲಿ ನಿಮ್ಮ ಗೌರವ ದುಪ್ಪಟ್ಟಾಗಲಿದೆ. ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗಲಿದ್ದು, ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುವಿರಿ. ಕುಟುಂಬದ ಹಿರಿಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿದೆ. ವ್ಯಾಪಾರ ಮತ್ತು ಪಾಲುದಾರಿಕೆ. ವ್ಯಾಪಾರಸ್ಥರಿಗೆ ಈ ತಿಂಗಳು ಭಾರೀ ಪ್ರಗತಿ ಕಂಡುಬರಲಿದೆ. ಹೊಸ ಪಾಲುದಾರಿಕೆ ಆರಂಭಿಸಲು ಇದು ಸಕಾಲ. ಉದಾಹರಣೆಗೆ, ನೀವು ಹೊಸದಾಗಿ ರಿಯಲ್ ಎಸ್ಟೇಟ್ ಅಥವಾ ಗಾರ್ಮೆಂಟ್ಸ್ ಬಿಸ್ನೆಸ್ ಆರಂಭಿಸಲು ಯೋಚಿಸುತ್ತಿದ್ದರೆ, ಈ ತಿಂಗಳು ಇಡುವ ಹೆಜ್ಜೆ ಭವಿಷ್ಯದಲ್ಲಿ ಕೋಟಿ ಲಾಭ ತಂದುಕೊಡಲಿದೆ. ಶಿಕ್ಷಣ ಮತ್ತು ವಿದೇಶಿ ಪ್ರಯಾಣ. ತಾಂತ್ರಿಕ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಶ್ರಮಿಸುತ್ತಿರುವ ಮೀನರಾಶಿಯ ವಿದ್ಯಾರ್ಥಿಗಳಿಗೆ ಜೂನ್ ತಿಂಗಳು ಅತ್ಯಂತ ಫಲಪ್ರದವಾಗಿರಲಿದೆ. ನಿಮ್ಮ ರಿಸರ್ಚ್ ವರ್ಕ್ಗಳಿಗೆ ಜಾಗತಿಕ ಮಟ್ಟದಲ್ಲಿ ಮನ್ನಣೆ ಸಿಗಬಹುದು. ವಿದೇಶಿ ಕಂಪನಿಗಳಿಂದ ಉದ್ಯೋಗದ ಆಫರ್ ಬರುವ ಸಾಧ್ಯತೆ ದಟ್ಟವಾಗಿದೆ. IT ಉದ್ಯೋಗಿಗಳಿಗೆ ಆನ್ಸೈಟ್ ಅವಕಾಶಗಳು ಸಿಗಲಿದ್ದು, ವಿದೇಶಿ
ಪ್ರಯಾಣದ ಕನಸು ನನಸಾಗಲಿದೆ. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ಸಮಯ ಅತ್ಯದ್ಭುತ ಸಮಯ. ಶನಿದೇವನ ಕೃಪೆಯೊಂದಿಗೆ ಜೂನ್ ತಿಂಗಳ ಗ್ರಹಗಳ ಬದಲಾವಣೆ ನಿಮಗೆ ದುಪ್ಪಟ್ಟು ಲಾಭವನ್ನು ತಂದುಕೊಡಲಿದೆ. ಜೀವನ ಶೈಲಿ ಮತ್ತು ಭವಿಷ್ಯದ ಭದ್ರತೆ. ಕೆಲಸದ ಒತ್ತಡ ಕಡಿಮೆಯಾಗಿ ನೆಮ್ಮದಿಯ ಜೀವನ ನಿಮ್ಮದಾಗಲಿದೆ. ಭವಿಷ್ಯದ ಭದ್ರತೆಗಾಗಿ ಉಳಿತಾಯ ಮಾಡಲು, ಚಿನ್ನ ಅಥವಾ ಆಸ್ತಿ ಖರೀದಿಸಲು ಇದು ಅತ್ಯಂತ ಸಕಾಲ. ಉದಾಹರಣೆಗೆ, ನೀವು ದೀರ್ಘಕಾಲದಿಂದ ಸ್ವಂತ ಮನೆ ಅಥವಾ ನಿವೇಶನ ಖರೀದಿಸಬೇಕು ಎಂದುಕೊಂಡಿದ್ದರೆ ಈ ತಿಂಗಳು ಆಸ್ತಿ ಖರೀದಿ ಅಥವಾ ಮಾರಾಟದಿಂದ ಭಾರೀ ಲಾಭವನ್ನು ಗಳಿಸುವಿರಿ. ಮಕ್ಕಳ ಕಡೆಯಿಂದ ಶುಭ ಸುದ್ದಿ ಕೇಳುವಿರಿ ಹಾಗೂ ಕುಟುಂಬದೊಂದಿಗೆ ಸುಂದರ ಪ್ರವಾಸ ಕೈಗೊಳ್ಳುವಿರಿ. ಕಲೆ, ಕ್ರೀಡೆ ಮತ್ತು ತಾಂತ್ರಿಕ ಶಿಕ್ಷಣ. ಕಲಾಕ್ಷೇತ್ರ ಅಂದರೆ ಸಿನಿಮಾ, ಸಂಗೀತ, ಸಾಹಿತ್ಯ ಮತ್ತು ಕ್ರೀಡಾ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಮೈಲಿಗಲ್ಲಾಗಲಿದೆ. ನಿಮ್ಮ ಪ್ರತಿಭೆಗೆ ದೊಡ್ಡ ವೇದಿಕೆ ಸಿಗಲಿದೆ. ತಾಂತ್ರಿಕ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಗಳಿಂದ ಇಂಟರ್ನ್ಶಿಪ್ ಅಥವಾ ಹೊಸ ಉದ್ಯೋಗದ ಅವಕಾಶಗಳು ಒದಗಿ ಬರಲಿವೆ. ವಿದೇಶಿ ಪ್ರಯಾಣ. ಮಕರ ರಾಶಿಯ ಉದ್ಯಮಿಗಳು ತಮ್ಮ ಉತ್ಪನ್ನಗಳನ್ನು ವಿದೇಶಕ್ಕೆ ರಫ್ತು ಮಾಡಲು ಈ ತಿಂಗಳು ಯತ್ನಿಸಿದರೆ ಜಾಗತಿಕ ಮಾರುಕಟ್ಟೆಯಲ್ಲಿ ದೊಡ್ಡ ಯಶಸ್ಸು ಸಿಗಲಿದೆ. ವ್ಯಾಪಾರದ ನಿಮಿತ್ತ ವಿದೇಶ ಪ್ರವಾಸದ ಯೋಗವೂ ಇದೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇದು ಅತ್ಯಂತ ಶುಭ ಸಮಯ. ನಿಮ್ಮ ಬುದ್ಧಿವಂತಿಕೆಗೆ ಗ್ರಹಗಳ ಬಲವು ಸಿಗುವುದರಿಂದ ಹಿಡಿದ ಕೆಲಸಗಳೆಲ್ಲವೂ ಯಶಸ್ವಿಯಾಗಲಿವೆ. ಜೀವನ ಶೈಲಿ ಮತ್ತು ಆರ್ಥಿಕ ಸಮಸ್ಯೆಗಳ ಮುಕ್ತಿ. ದೀರ್ಘಕಾಲದ ಸಾಲಬಾಧೆಯಿಂದ ಬಳಲುತ್ತಿದ್ದ ಕನ್ಯಾ ರಾಶಿಯವರಿಗೆ ಈ ತಿಂಗಳು ಮುಕ್ತಿ ದೊರೆಯಲಿದೆ. ಆರ್ಥಿಕ ಸಮಸ್ಯೆಗಳು ಬಗೆಹರಿದು ನಿರಾಳರಾಗುವಿರಿ. ಮನೆಯಲ್ಲಿ ಮದುವೆ, ಮುಂಜಿ ಅಥವಾ ಗೃಹಪ್ರವೇಶದಂತಹ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಉಂಟು. ಸಹೋದರ ಸಹೋದರಿಯರ ಸಂಪೂರ್ಣ ಬೆಂಬಲ ನಿಮ್ಮ ಎಲ್ಲ ಕೆಲಸಗಳಿಗೂ ಸಿಗಲಿದೆ. ವ್ಯಾಪಾರ ಮತ್ತು ಸರ್ಕಾರಿ ಉದ್ಯೋಗ. ವ್ಯಾಪಾರಸ್ಥರಿಗೆ ಈ ತಿಂಗಳು ಭಾರೀ ಲಾಭ ತಂದುಕೊಡಲಿದೆ. ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲಿಗೇರಲಿವೆ. ಇನ್ನು ಅತ್ಯಂತ ಮುಖ್ಯವಾಗಿ ಸರ್ಕಾರಿ ಉದ್ಯೋಗಕ್ಕಾಗಿ ಹಗಲಿರುಳು ಪ್ರಯತ್ನಿಸುತ್ತಿರುವ ಕನ್ಯಾ ರಾಶಿಯವರಿಗೆ ಈ ತಿಂಗಳು ಸಿಹಿ ಸುದ್ದಿ, ಕಟ್ಟಿಟ್ಟ ಬುತ್ತಿ. ಶಿಕ್ಷಣ ಮತ್ತು ವಿದೇಶಿ ಪ್ರಯಾಣ. ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಏಕಾಗ್ರತೆ ಕಾಪಾಡಿಕೊಳ್ಳಬೇಕು.
ನಿರಂತರ ಪ್ರಯತ್ನದಿಂದ ಯಶಸ್ಸು ಖಂಡಿತ. ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಿ ವಿಶ್ವವಿದ್ಯಾಲಯಗಳಿಗೆ ಅರ್ಜಿ ಸಲ್ಲಿಸಿರುವ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಸ್ಕಾಲರ್ಶಿಪ್ ಸಮೇತ ಪ್ರವೇಶಾತಿ ಸಿಗುವ ಸುವರ್ಣಾವಕಾಶವಿದೆ. ಸಿಂಹರಾಶಿ. ಕೊನೆಯದಾಗಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಜೂನ್ ತಿಂಗಳು ರಾಜಗಾಂಭೀರ್ಯದ ದಿನಗಳನ್ನು ತರಲಿದೆ. ಆರ್ಥಿಕವಾಗಿ ಈ ತಿಂಗಳು ನಿಮಗೆ ಬಹಳ ಶುಭದಾಯಕ. ಜೀವನ ಶೈಲಿ ಮತ್ತು ಉದ್ಯೋಗ. ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯಕ್ಷಮತೆಗೆ ಭಾರಿ ಪ್ರಶಂಸೆ ದೊರೆಯುವುದು. ಮೇಲಾಧಿಕಾರಿಗಳು ನಿಮ್ಮ ಐಡಿಯಾಗಳನ್ನು ಒಪ್ಪಿಕೊಂಡು ನಿಮಗೆ ಹೊಸ ಪ್ರಮೋಷನ್ ನೀಡಬಹುದು. ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭ ನಿರೀಕ್ಷೆ ಮಾಡಬಹುದು. ಉದ್ಯೋಗ ಹುಡುಕುತ್ತಿರುವ ಯುವಕ ಯುವತಿಯರಿಗೆ ಅವರ ಕನಸಿನ ಕೆಲಸ ಸಿಗುವ ಸಂಭವವಿದೆ. ಪ್ರೇಮ ಜೀವನ ಮತ್ತು ಕೌಟುಂಬಿಕ ಸಾಮರಸ್ಯ. ಸಂಗಾತಿಯೊಂದಿಗೆ ಸಂಬಂಧ ಗಟ್ಟಿಯಾಗುವ ಸಮಯ ಇದು. ಪ್ರೇಮ ಜೀವನದಲ್ಲಿ ಸಂತೋಷ ಇರುತ್ತದೆ. ಅವಿವಾಹಿತರಿಗೆ ವಿವಾಹದ ಮಾತುಕತೆಗಳು ಯಶಸ್ವಿಯಾಗಿ ಮುಕ್ತಾಯಗೊಳ್ಳಲಿವೆ. ಶಿಕ್ಷಣ ಮತ್ತು ವಿದೇಶಿ ಪ್ರಯಾಣ. ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವ ಸಿಂಹ ರಾಶಿಯ ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಅನುಕೂಲಕರ ಸಮಯ. ಉದಾಹರಣೆಗೆ, ನೀವು ಅಮೆರಿಕ, UK ಅಥವಾ ಕೆನಡಾದಲ್ಲಿ ಮಾಸ್ಟರ್ಸ್ ಮಾಡಲು ಯೋಚಿಸುತ್ತಿದ್ದರೆ ವೀಸಾ ಸಂದರ್ಶನಗಳು ಯಶಸ್ವಿಯಾಗಿ ಮುಗಿದು ನಿಮ್ಮ ವಿದೇಶಿ ಯಾನ ಆರಂಭವಾಗಲಿದೆ. ಆರ್ಥಿಕ ಭದ್ರತೆ ಹೆಚ್ಚಾಗುವುದರಿಂದ ನೀವು ಧೈರ್ಯವಾಗಿ ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ನೋಡಿದ್ರಲ್ಲ ವೀಕ್ಷಕರೇ, 2026 ಜೂನ್ ತಿಂಗಳ ಈ 5 ಗ್ರಹಗಳ ಮಹಾಸಂಯೋಗ ಮೇಷ, ಮೀನ, ಮಕರ, ಕನ್ಯಾ ಮತ್ತು ಸಿಂಹ ರಾಶಿಯವರ ಜೀವನದಲ್ಲಿ ಎಂತಹ ಅದ್ಭುತ ಬದಲಾವಣೆಗಳನ್ನು ತರಲಿದೆ ಎಂದು. ನಿಮ್ಮ ರಾಶಿ ಯಾವುದು? ಗ್ರಹಗಳ ಈ ಬದಲಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನೆನಪಿಡಿ, ಗ್ರಹಗಳ ಬಲ ಎಷ್ಟೇ ಇದ್ದರೂ ನಮ್ಮ ಕಠಿಣ ಪರಿಶ್ರಮ ಮತ್ತು ಸನ್ಮಾರ್ಗದಲ್ಲಿ ನಡೆಯುವ ಗುಣವೇ ನಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ಆಸಕ್ತಿದಾಯಕ ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ವಿಡಿಯೋಗಳಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ
ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಧನ್ಯವಾದಗಳು. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು.